ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ತುಂಬ ಸಿಂಪಲ್ ಆಗಿರುವಂಥ ತರಕಾರಿ ಸಾಂಬಾರು ಮಾಡೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಈ ತರಕಾರಿ ಸಾಂಬಾರು ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲೊಂದು ಪಾನ್ನ ತೊಗೊಂಡಿದ್ದೀನಿ. ಆ ಪಾನ್ಗೆ ಒಂದು ಅರ್ಧ ಚೊಂಬಾಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ಅರ್ಧ ಚೊಂಬು ಅಂದರೆ ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ವಾಶ್ ಮಾಡಿ ತೊಗೊಂಡಿರೋದು. ವಾಶ್ ಮಾಡಿ ತೊಗೊಂಡು ಬಿಸಿಯಾಗಿರುವಂಥ ನೀರಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ಮಿಕ್ಸ್ ತರಕಾರಿಗಳ್ನ ತೊಗೊಂಡಿದ್ದೀನಿ ನಾನು. ಕ್ಯಾರೆಟು ಮತ್ತು ಹುಳ್ಳಿಕಾಯಿ, ಗೆಡ್ಡೆಕೋಸು, ಆಲೂಗೆಡ್ಡೆ, ಕ್ಯಾರೆಟು, ಟೊಮೊಟೊ ಮತ್ತು ಈರುಳ್ಳಿನ ತೊಗೊಂಡು ಹಾಕೋತಾ ಇದ್ದೀನಿ. ಇದೆಲ್ಲನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿರೋವಂಥದ್ದು. ತೊಗೊಂಡು ಹಾಕೋತಾ ಇರೋದು. ಎಲ್ಲ ಸಣ್ಣ ಸಣ್ಣ ಪೀಸ್ಗಳಾಗಿ ನಮಗೆ ಪೀಸು ಎಷ್ಟು ಬೇಕಾದ್ರೂ ದಪ್ಪ ಅಥವಾ ಸಣ್ಣದಲ್ಲಿ ಮಾಡ್ಕೊಬೋದು. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮಾಮೂಲಿ ಅಡುಗೆಗೆ ಬಳಸ್ತೀವಲ್ಲ ಆ ಥರ ಅದೇ ಎಣ್ಣೆನ ಇಲ್ಲಿ ನಾನು ಹಾಕೋತಾ ಇರೋದು. ಇದನ್ನು ಹಾಕಿ ಒಂದು ವಿಷಲ್ ಕೂಗೋ ಗಂಟ ಕೂಗಿಸ್ಕೊಬಿಡೋಣ. ಒಂದು ವಿಷಲ್ ಆದರೆ ಸಾಕು. ಇದಕ್ಕೆ ವಿಷಲ್ ಕೂಗೋಷ್ಟರೊಳಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ, 2 ಗೆಡ್ಡೆ ಈರುಳ್ಳಿ, ದಪ್ಪನಾಗಿ ಕಟ್ ಮಾಡಿರೋಂಥದ್ದು ಈರುಳ್ಳಿ, ಒಂದು 3 ಟೊಮೊಟೊ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು 3 ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಇಲ್ಲಿ ಗ್ರೈಂಡ್ ಕೂಡ ಆಗಿದೆ. ಈ ಕಡೆ ಕುಕ್ಕರ್ ವಿಷಲ್ ಕೂಡ ಕೂಗಿದೆ. ಈ ರೀತಿ ತರಕಾರಿ ಎಲ್ಲ ಒಂದೇ ಒಂದು ವಿಷಲ್ ಸಾಕು. ತರಕಾರಿ ಮತ್ತು ಬೇಳೆ ಎಲ್ಲ ಬೇಗ ಬೆಂದೋಗುತ್ತೆ. ಜಾಸ್ತಿ ಕೂಗಿಸಿದ್ರೆ ತರಕಾರಿ ಎಲ್ಲ ಕೈಗೆ ಸಿಗೋಲ್ಲ, ಪೂರ್ತಿ ಬೆಂದೋಗಿರುತ್ತೆ. ಇಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಹಾಕೋತಾ ಇದ್ದೀನಿ ನಾನು. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು. ಇಲ್ಲಿ ಜಾರ್ ತೊಳೆದಿರೋ ನೀರನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ಇಷ್ಟ ಆದರೆ ಒಂದು ತಿಕ್ನೆಸ್ಸಲ್ಲಿ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಬರುತ್ತೆ. ಈಗ ಇದನ್ನು ಒಂದು ಸಲ ಕೈ ಆಡಿಸಿ ನಾವು ಮಳ್ಳೋದಕ್ಕೆ ಬಿಡಬೇಕು. ಇದು ಮಳ್ತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಪುಡಿ ಉಪ್ಪು ಹಾಕೋಬೋದು. ಪುಡಿ ಉಪ್ಪು ಹಾಕುವಾಗ ನೋಡಿ ಹಾಕ್ಕೊಳ್ಳಿ. ಇದನ್ನು ಮಳ್ಳೋದಕ್ಕೆ ಬಿಡೋಣ ಒಂದು 5 ನಿಮಿಷಗಳ ಕಾಲ. ಅಷ್ಟರಲ್ಲಿ ನಾನಿಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ಇಲ್ಲಿ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಯ್ತಿದ್ದಂಗೆ 1 ಟೇಬಲ್ ಸ್ಪೂನು ಸಾಸಿವೆ, ಒಂದು ಜಜ್ಜಿರೋ ಅಂಥ ಬೆಳ್ಳುಳ್ಳಿ, 2 ಬ್ಯಾಡಗೆ ಮೆಣಸಿಕಾಯಿ ಮತ್ತು ಒಂದು 5ರಿಂದ 10 ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಆಗೋಕ್ಕೆ ಬಿಟ್ಕೊಳ್ಳೋಣ. ಒಂದು 2 ನಿಮಿಷ 5 ನಿಮಿಷ ಮಾಡಿದ್ರೆ ಸಾಕು. ಇಲ್ಲಿ ಮಳ್ತಾ ಇರೋಂಥ ಸಾಂಬಾರನ್ನ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈ ರೀತಿ ಸಾಂಬಾರನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಮತ್ತೆ ಅದನ್ನು ನಾವು ಮಳ್ಳೋದಕ್ಕೆ ಬಿಡಬೇಕು. ಇಲ್ಲಿ ಬಾಣಲಿಲಿ ಒಗ್ಗರಣೆ ಹಾಕಿದ್ದ ಸಾಂಬಾರನ್ನ ಮತ್ತೆ ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಇದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಳ್ಳಬೇಕು. ಇದು ಚೆನ್ನಾಗಿ ಬೆಂದರೆ ಸರೋಗುತ್ತೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಇಷ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. 5 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ತಿಕ್ನೆಸ್ ಎಲ್ಲ ಕರೆಕ್ಟಾಗಿದೆ. ಇದು ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಂಬಾರಂತೂ ಅನ್ನಕ್ಕೆ ಅವಕ್ಕೆಲ್ಲ ಇಡ್ಲಿ, ಅನ್ನ, ಸಾಂಬಾರು, ಮುದ್ದೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಳ್ತಾ ಇದೆ. ಈ ರೀತಿ ಮಳ್ಳಿದ್ರೆ ಅಂದರೆ ಆಗಿದೆ ಅಂತ ಸಾಂಬಾರು. ತುಂಬ ಚೆನ್ನಾಗಿ ಮಳ್ಳಿ ಇಷ್ಟ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.